ಸಾರಥೆ ನಮ್ಮ ಪಟ್ಟಣದಲ್ಲಿ ಚೌದ ಛತ್ರ ಚಾಲ ಪ್ರತಿ ಮಂದಿರಗಳೆಲ್ಲ ಪನ್ನೀರಿನಿಂದ ತೊಳೆದು ತೋರಣಗಳಿಗೆ ಮರಕದ ತೋರಣಗಳನ್ನು ಕಟ್ಟಿ ಮಕ್ಕಳ ಗಂಟಲುಗಳ ಬಾಕಿದೆ. ಆ ಸಾರಥೆ ಉಪ್ಪರಿಗೆಯ ಮೇಲ್ಭಾಗದಲ್ಲಿ ಕಳಸಂಗಳನ್ನಿಟ್ಟು ಬೀದಿಯ ಕಸ್ತೂರಿಯನ್ನು ಮುಚ್ಚಿನ ರಂಗೋಲಿಯನ್ನು ಹಾಕಿಸ ಸಂಪದಗಳನ್ನು ನಿಲ್ಲಿಸ. ಆ ಸಾರಥೆ ಭೂತರಕ್ಕೆ ತರಂಗಳಿಗೆ ರಮಣೀಯವಾಗಿ ತೋರುವಂತೆ ಈ ನಗರವನ್ನೆಲ್ಲ ಅಲಂಕಾರ ಮಾಡಿಸ. ಆ ಸಾರಥೆ ಈತ ಅಲ್ಲದ ಹಸ್ತನಾಪುರದ ರಸನ ಮಗನಾದ ಲಕ್ಷಣಿಗೆ ಎಲ್ಲ ಮಗಳಾದ ಸಿಗರೇಖೆಯನ್ನು ಕೊಟ್ಟು ವಿವಾಹ ಮಾಡುವನೆಂದು ಡಂಗೂರವಮ್ಮಡಿಸ ಸಾರಥೆ ನಮ್ಮ ಮನೆಯಲ್ಲಿಯೇ ಸೋದರ ಹಳೆಯನ್ನಿರುವಾಗ ವರವನ್ನು ಏತಕ್ಕೆ ಸುಂದರಿ ಕಾಂತೆ ಆದ ಕಾರಣ ನಮ್ಮ ಸೋದರ ಹಳೆಯನಿಗೆ ಕೊಟ್ಟು ಲಗ್ನವನ್ನು ಮಾಡಿಕೊಡಬಹುದಲ್ಲ ಪ್ರಿಯ. ತೋರು ಇದರ ಸುಂದರಿ ಸುಂದರ ಎತ್ತ ತಾಯಿ ಆತ ನೀನು ಮಗಳನ್ನು ಅಷ್ಟೈಶ್ವರ್ಯ ಸಂಪನ್ನನಿಗೆ ಕೊಟ್ಟು ಅವಳ ಸುಖ ಪಡುವುದನ್ನು ಕಣ್ಣಾರ ನೋಡಬೇಕೆಂಬುವ ಕುತೂಹಲವುಳ್ಳವಳಾಗಿರಬೇಕು. ಅದೇ ದೇವಿ ಬಿಟ್ಟು ಹುಚ್ಚಿಯಂತ ನೀನು ಸಹ ಸತ್ಯಭಾಮ ಶ್ರೀಕೃಷ್ಣರ ಮನೋಗತದಂತೆ ಸುಭದ್ರೆಯ ವಿಷಯವನ್ನು ವಹಿಸುವಿಯಲ್ಲ. ನಿನಗೇನು ಮತ್ತೆ ಗೆಟ್ಟಿರುವುದ ಸತಿ ಆಲೋಚಿಸಿ ಸಿಗರೇಖೆಯ ಪರಿಸ್ಥಿತಿ.
ಹಾ ನಿಮ್ಮ ಅಭಿಪ್ರಾಯವೇನೆಂದು ನಾನು ತಿಳಿಯುವುದಕ್ಕೆ ಬಂದಿರುವೆನು. ಹೌದೇನು ಸುಂದರಿ? ಕಾಂತ, ಅದೇ ಕಾಂತೆ. ಆದ ಕಾರಣ ಹಾ ನೀನು ಸೋದರ ಹಳೆಯನಿಗೆ ಮಗಳನ್ನು ಕೊಟ್ಟು ಲಗ್ನವನ್ನು ಮಾಡಿಕೊಟ್ಟರೆ ಎನ್ನ ಮನಸ್ಸಿಗೆ ಬಹಳ ಸಂತೋಷವಾಗುತ್ತಿರುವುದು. ತಿಳಿದು ನೋಡು ಕಾಂತ, ಇದೇ ಎನ್ನ ಮಾತಿನ ಸಂಗತ. ಅದೇ ದೇವಿ, ಕಾಂತ, ನಿನ್ನ ಮನ ನೊಂದುಕೊಳ್ಳುವಂತೆ ನಾನೇನಾದರೂ ನಿನ್ನನ್ನು ಹೀಯಾಳಿಸಿ ತಿರಸ್ಕಾರ ವಹಿಸಿದನೆ ಹೇಗೆ ರಮಣೆ? ಸದ್ಗುಣವರಣ ಸೋದರ ಹಳೆಯನಿಗೆ ಮಗಳನ್ನು ಕೊಟ್ಟು ಲಗ್ನವನ್ನು ಮಾಡಿಕೊಟ್ಟರೆ ಪ್ರಿಯವರ ಭೀಮೇಶನು ನಿನ್ನ ನಸಿಯನ್ನು ಮೆಚ್ಚುವನು. ತಿಳಿದು ನೋಡು ಕಾಂತ, ಮಹಾಗುಣವಂತ. ಅದೇ ಕಾಂತೆ, ನಿನ್ನ ಮನೋಭಿಷ್ಟಕ್ಕೆ ಸರಿಯಾಗಿ ನನ್ನ ಮನೋಬೈಕ ಸಹ ಒಂದೇ ಆಗಿರುವುದರಿಂದ ನನಗೆ ಬಹಳ ಸಂತೋಷವಾಯಿತು. ಹೌದು ಪ್ರಿಯ. ಅದೇ ಕಾಂತೆ, ರಮಣ, ಅಭಿಮಾನ್ಯವಿಗೆ ಕೊಡದ ಲಕ್ಕನಿಗೆ ಕೊಟ್ಟರೆ ನಿನ್ನ ಮನ ಎಲ್ಲಿ ನೊಂದುಕೊಳ್ಳುವೆನೆಂದು ನನಗೆ ಸಂಶಯವಾಗಿತ್ತು. ನಾನೇ ಸತ್ಯವೇನೆ. ಸಂಕೇರಿ ಗ್ರಾಮದ ನಾಗೇಶ, ವೀರೇಶ ಮತ್ತು ಮಾಲಿಂಗಯ್ಯವರು ರೇಣುಕೆಲ್ಲಮ್ಮನ ಕಥೆ ಹಾಡೋದಕ್ಕಾಗಿ ನಮ್ಮ ನಾಗರತ್ನಮ್ಮರಿಗೆ 1,000 ರೂಪಾಯಿಗಳನ್ನು ಅನುಮತಿ ಕೊಟ್ಟಿರ್ತಾರೆ. ಗೌರವಿಗೆ ನಾಳೆ ಬರ್ತಕ್ಕಂಥ ಗೌರವಿಗೆ ನನ್ನ ಅಭಿಪ್ರಾಯವೇನೆಂದರೆ ಪ್ರಿಯಾ, ಆ ಸತ್ಯಭಾಮ ರುಕ್ಮಿಣಿ ದ್ರೌಪದಿ ಹೇಳಿರುವುದು ಸಹಜವಾಗಿರುವುದು ಈ ಮಾತು. ಅವರ ಮನಸ್ಸು ಸಹ ನೊಂದುಕೊಳ್ಳಬಾರದೆಂದು ಆ ಸೋದರ ಹಳೆಯನಾದ ಅಭಿಮಾನ್ಯವರಿಗೆ ಮಗಳನ್ನು ಕೊಟ್ಟು ಲಗ್ನವನ್ನು ಮಾಡಿಕೊಡು ಎಂದು ನಿನಗೆ ಕರಮುಗಿದು ಬೇಡಿಕೊಳ್ಳುವೆನು. ಕಾಂತ, ತಿಳಿದು ನೋಡು ಮತಿವಂತ. ದೇವಿ
ಅವರ ಚಿಂತೆಯಂಬಿಡು. ನೀನು ಹೇಳ ಹರಿಯದವಳಂತೆ ಮಾತರಿದ್ದರೆ ಸಾಕು. ಎನ್ನ ಚಮತ್ಕಾರದಿಂದ ಅವರಿಗೆ ತಕ್ಕ ಸಮಾಧಾನ ಹೇಳುವೆ. ಇನ್ನು ನಿನ್ನ ಗೃಹಕ್ಕೆ ತೆರಳುವಂತವಳಾಗು ರೇವತೆ. ಮುಗಿಯಿತು ನಿನ್ನ ಕೆಲಸದ ನಿದ್ದೆ.